ಬಡ್ಡಿ ದಂಧೆಕೋರರಿಗೆ ಶಾಕ್ ನೀಡಿದೆ ಖಾಕಿ. ಗದಗ ಪೊಲೀಸರಿಂದ ಅಕ್ರಮ ಬಡ್ಡಿ ದಂಧೆಕೋರರ ಮೇಲೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಬಡ್ಡಿ ದಂಧೆಕೋರರ ಬಳಿಗೆ ಸಿಕ್ಕ ಕೆಲವು ಖಾಲಿ ಬಾಂಡ್, ಚೆಕ್ಕು, ಆಸ್ತಿ ಪತ್ರ ಎಲ್ಲವನ್ನ ಕೂಡ ಪೊಲೀಸರ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಬಡ್ಡಿ ದಂಧೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಗದಗದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ ಬಡ್ಡಿಯನ್ನ ಕೊಡ್ತಾ ಇದ್ದಂತಹ ಬಡ್ಡಿದಾರರಿಗೆ ಬಡ್ಡಿ ದಂಧೆಕೋರರಿಗೆ ಶಾಕ್ ನೀಡಿದೆ ಪೊಲೀಸ್ ಪಡೆ. ಗದಗದಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಮೇಲೆ ಕಾರ್ಯಾಚರಣೆಯನ್ನ ನಡೆಸಿದೆ. ಸಾಲ ಸಾಲು ಸಾವು ಅವರಿಂದ ಆಸ್ತಿ ಪತ್ರ, ಚೆಕ್ಕು ಎಲ್ಲವನ್ನ ಕೂಡ ಪಡೆದುಕೊಂಡಿದೆ. ನೋಡಿ ಎಷ್ಟು ಹಣ ಎಲ್ಲವನ್ನ ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಫೆಬ್ರವರಿ ಮೊದಲ ಮತ್ತು ಎರಡನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಹಿಂಸೆ ನೀಡಿ ವಸೂಲಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ. ಸೊ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ. ಈ ಸಮಯದಲ್ಲಿ ನಮಗೆ ಇನ್ನೂ ಕೆಲವರು ಕೆಲವು ವ್ಯಕ್ತಿಗಳು ಮುಂದೆ ಬಂದು ಅವರು ಸಾಕ್ಷಿಗಳನ್ನು ಕೊಡುವುದು ಬಾಕಿ ಇದೆ. ಅಂದರೆ ಕೆಲವು ದಾಖಲಾತಿಗಳನ್ನು ಅವರು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಕೆಲವರು ಇನ್ನೂ ಬಂದು ಅಂದರೆ ಹೇಳಿಕೆ ಕೊಡೋದು ಎಲ್ಲ ಬಾಕಿ ಇದೆ. ಅದೇ ರೀತಿ ಇನ್ನೂ ಕೆಲವರು ತಮ್ಮ ಅಹವಾಲುಗಳನ್ನು ಹೇಳ್ತಾಯಿದ್ರು, ಈ ಥರ ಆಗಿದೆ, ನಮಗೆ ತೊಂದರೆ ಆಗಿದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೆಸ್ ನೋಟನ್ನು ಕೊಟ್ಟು ಎಲ್ಲ ಸಂಬಂಧಪಟ್ಟ ಏನು ಕೇಸಲ್ಲಿ ಸೀಸ್ ಮಾಡಿದ್ದೀವಿ ಆ ಪ್ರಾಪರ್ಟಿಯನ್ನು ಇವತ್ತು ಇಲ್ಲಿ ಇಟ್ಕೊಂಡು ನಮ್ಮ ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ. ಯಾರಾದರೂ ಬಂದು ಅವ್ರದ್ದು ಯಾವುದಾದ್ರೂ ದಾಖಲಾತಿಗಳನ್ನು ಐಡೆಂಟಿಫೈ ಮಾಡೋದಿದ್ದರೆ ಅಥವಾ ಅವರ ಅಹವಾಲನ್ನು ನೀಡೋದಿದ್ದರೆ ಅಥವಾ ಅವರ ಹೇಳಿಕೆಗಳನ್ನು ನೀಡೋದಿದ್ದರೆ ಅವ್ರು ಕೊಟ್ಟರೆ ಅದನ್ನು ತನಿಖೆಯಲ್ಲಿ ಪರಿಗಣನೆ ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಆ ಪ್ರಕರಣಗಳ ಎಲ್ಲ ಒಂದು ವಶಪಡಿಸಿಕೊಂಡ ಮುದ್ದೆಮಾಲು ಇದೆ, ಸ್ವತ್ತುಗಳಿದೆ, ಅದನ್ನು ಸಂಬಂಧಪಟ್ಟ ತನಿಖಾಧಿಕಾರಿಗಳ ಜೊತೆಗೆ ಇವತ್ತು ನಮ್ಮ ಪೊಲೀಸ್ ಭವನದಲ್ಲಿ ಅದನ್ನು ಜೊತೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಹಾಜರಿದ್ದಾರೆ. ಸಾರ್ವಜನಿಕರಲ್ಲಿ ನಮ್ಮದು ಒಂದು ವಿನಂತಿ ಇದೆ, ಈ ಸಂಬಂಧಪಟ್ಟಾಗಿ ತಾವೇನಾದರೂ ತಮ್ಮ ಗ್ರೀವೆನ್ಸಸ್ ಇದ್ದರೆ ಬಂದು ಇಲ್ಲಿ ಹೇಳ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ ಮೊದಲ ಮತ್ತು ಎರಡನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಬಡ್ಡಿ ದಂಧೆಕೋರರ ಬಳಿ ಸಿಕ್ಕ ಕೆಲವು ಹಣ ಆಗಿರ್ಬೋದು, ಚೆಕ್ ಆಗಿರ್ಬೋದು ಎಲ್ಲವನ್ನ ಕೂಡ ಸೀಸ್ ಮಾಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡ್ತಿರೋದು. ಯಾಕಂದ್ರೆ ಕೆಲವರು ಈ ಬಡ್ಡಿ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ, ಆತ್ಮಹತ್ಯೆಗೂ ಕೂಡ ಶರಣಾಗ್ತಾ ಇದ್ದಾರೆ. ನಾವು ನೋಡ್ಬೋದು ಬೇರೆ ಬೇರೆ ಫೈನಾನ್ಸ್ ಆಗಿರ್ಬೋದು ಈ ಬಡ್ಡಿಯನ್ನ ಕೊಟ್ಟು ಯಾವ ತರ ಕಿರುಕುಳ ಕೊಡ್ತಾ ಇದ್ದಾರೆ ಜನರನ್ನ ಅಂತ ಹೇಳಿ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನ ಕಾಕಿ ಇಟ್ಟಿದ್ದು ಇದೀಗ ಅದರ ಹೆಡೆಮುರಿ ಕಟ್ಟಿದೆ. ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ. ಇದು ಗದಗ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಸಿಕ್ಕಂತಹ ಚೆಕ್ಕು, ಹಣ ಎಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ.